ಕೂತಿರೋದು ಕಾಣಿಸ್ತಿದೆ, ಈ ಕಡೆ ನೋಡ್ತಾನೆ ಇಲ್ಲ. ನಾನು ಬಂದೇ ಇಲ್ಲ ಅಂತ ಅನ್ಕೋತಾರೋ ಏನೋ. ಒಳಗಡೆ ಏನ್ ನಡೀತಾ ಇರ್ಬೋದು? ಇವ್ರು ನೋಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮೂರ್ತಿ ಅಂಕಲ್ ಪೊಲೀಸ್ ಕಣ್ಗೆ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ದಾರೆ. ನಾನು ಇಲ್ಲೇ ನಿಂತ್ಕೊಳ್ಳ ಏನು? ಅಲ್ಲ ಧರ್ಮ, ಇಷ್ಟು ಸಣ್ಣ ವಿಷಯಕ್ಕೆ ನೀನು ಬರಬೇಕಾ? ನಾನೇ ಮ್ಯಾನೇಜ್ ಮಾಡ್ತೀನಿ. ಅಟ್ಲೀಸ್ಟ್ ಆ ಮ್ಯಾನೇಜರ್ ಹೇಳಿದ್ರೆ ಅವ್ನ ಲೆವೆಲಲ್ಲಿ ಅವನೇ ಮ್ಯಾನೇಜ್ ಮಾಡ್ತಾನೆ. ಯಾರೋ ಹುಡುಗರು ಕಿತ್ತಾಡ್ಕೊಂಡ್ರು ಅನ್ನೋ ಸಣ್ಣ ವಿಷಯಕ್ಕೆ ಖುದ್ದು ಧರ್ಮೇಂದ್ರ ಪ್ರಧಾನ್ ಪೊಲೀಸ್ ಸ್ಟೇಷನ್ಗೆ ಬರೋದು ಅಂದರೆ ನಿನ್ನ ಗೌರವ ಕಡಿಮೆ ಆಗಲ್ವಾ? ಯಾವುದರಿಂದ ಗೌರವ ಬರುತ್ತೆ ಅನ್ನೋದನ್ನ ನಿನಗೆ ಹೊಸದಾಗಿ ಹೇಳಬೇಕಾ ಮೂರ್ತಿ? ಒಂದು ಕಂಪನಿಯ ಮುಖ್ಯಸ್ಥನಾಗಿ ಸ್ಟೇಷನಿಗೆ ಬರೋದ್ರಿಂದ ಗೌರವ ಕಡಿಮೆ ಆಗುತ್ತೆ, ಒಪ್ಕೊಳ್ತೀನಿ, ನಿಜ. ಆದರೆ ಗೌರವ ಕಡಿಮೆ ಆಗೋದು ಯಾರ ದೃಷ್ಟಿನಲ್ಲಿ? ಅಂದ್ರೆ ಒಂದು ಕಂಪನಿಯ ಮುಖ್ಯಸ್ಥನಾಗಿ ಯಾರು ಏನಂತ್ಕೊಳ್ತಾರೆ ಅನ್ನೋದು ಮುಖ್ಯನೋ ಅಥವಾ ಕಂಪನಿಯ ಕೆಲಸಗಾರರು ಮುಖ್ಯನೋ? ವಿಷಯ ತುಂಬಾ ಚಿಕ್ಕದೇ ಇರಬಹುದು. ನಾನು ಬರದೇ ಇದ್ರೂ ಕೆಲಸ ಆಗುತ್ತೆ, ನನಗೆ ಗೊತ್ತು. ಆದರೆ ಸ್ವತಃ ನಾನೇ ಬರೋದ್ರಿಂದ ಹುಡುಗರ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಕೇವಲ ನನ್ನ ಮೇಲೆ ಮಾತ್ರ ಅಲ್ಲ, ಇಡೀ ಕಂಪ್ನಿ ಮೇಲೆ ಅವರಿಗೆ ಗೌರವ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಮಾಡ್ಕೊಳ್ಳೋ ಒಂದು ಸಣ್ಣ ಜಗಳ ಧರ್ಮೇಂದ್ರ ಪ್ರಧಾನ್ವರೆಗೂ ಹೋಗುತ್ತೆ ಅನ್ನೋದು ಗೊತ್ತಾದ್ರೆ ಮುಂದೆ ಈ ತರ ಜಗಳ ಮಾಡ್ಕೊಳ್ಳುವಾಗ 100 ಸಲ ಯೋಚನೆ ಮಾಡ್ತಾರೆ. ಇದೆಲ್ಲ ಒಪ್ಪದೆ, ಆದರೆ ನಿನ್ನ ಮಗ ಸ್ಟೇಷನ್ಗೆ ಹೋದಾಗ ನೀನು ಬರಲೇ ಇಲ್ವಲ್ಲ ಧರ್ಮ. ಈ ಗೌರವ ಬೆಳೆಯುತ್ತೆ ಅನ್ನೋ ಕಾನ್ಸೆಪ್ಟು ನಿನ್ನ ಮಗನಿಗೆ ಅಪ್ಲೈ ಆಗಲ್ವಾ? ನನ್ನ ಮಗ ಸ್ಟೇಷನ್ಗೆ ಹೋದಾಗ ನಾನೇನಾದ್ರೂ ಬಂದಿದ್ದಿದ್ರೆ ಅವನಿಗೆ ದುರಹಂಕಾರ ಬೆಳೆದಿರೋದು. ನಾನೇನೇ ಮಾಡಿದ್ರು ನನ್ನಪ್ಪ ನನ್ನನ್ನು ಬಿಡಿಸ್ಕೊಂಡು ಬರ್ತಾನೆ ಅನ್ನೋ ಉಡಾಫೆತನ ಬೆಳೆದಿರೋದು. ನಮ್ಮಪ್ಪ ಯಾರು ಗೊತ್ತಾ ಅಂತ ಮಾತಿಗೆ ಮುಂಚೆ ಕೇಳೋದನ್ನ ರೂಢಿ ಮಾಡ್ಕೊಂಡಿರೋನು. ಯಾರಿಗೆ ಹೇಗೆ ಹೇಳಿದ್ರೆ ಸಂಸ್ಕಾರ ಬರುತ್ತೋ ಹಾಗೇ ಹೇಳಬೇಕು. ಕೆಲವೊಂದು ಕಡೆ ಪ್ರೀತಿಸ್ಬೇಕು, ಕೆಲವೊಂದು ಕಡೆ ಶಿಕ್ಷಿಸ್ಬೇಕು. ಭಾಷೆ ಬೇರೆ, ಆದರೆ ಅದರ ಹಿಂದೆ ಇರೋ ಕಾಳಜಿ ಒಂದೇ. ಅವತ್ತು ನಾನು ಸ್ಟೇಷನಿಗೆ ಬಂದಿದ್ರೆ ನನ್ನ ಮಗ ಉಡಾಫೆ ಕಲಿತಾ ಇದ್ದ. ಆದರೆ ಇವತ್ತು ಬರ್ತಾ ಇರೋದ್ರಿಂದ ಹುಡುಗರು ಭಯ ಕಲಿತಾರೆ. ಇದನ್ನೇ ಅಲ್ವಾ ಮೂರ್ತಿ ಧರ್ಮ ಸೂಕ್ಷ್ಮ ಅಂತ ಹೇಳೋದು? ಈಗ ನಾನು ಸ್ಟೇಷನಿಗೆ ಬರ್ಬಹುದಾ? ಹೌದು, ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಹೇಳೇ ಇಲ್ಲ. ಅಡುಗೆಯವ್ರ ಜೊತೆ ಒಂದು ಸಣ್ಣ ಜಗಳ. ಸಣ್ಣ ಜಗಳಕ್ಕೆ ಯಾವನಾದ್ರೂ ಇಲ್ಲಿ ಕರ್ಕ ಬರ್ತಾನ? ಪರವಾಗಿಲ್ಲ, ಏನು ಅಂತ ಹೇಳಿ. ಸಣ್ಣ ಜಗಳನೇ ಸರ್. ಲೋಕಲ್ ವೆಲ್ಡರು ಪೊಲೀಸ್ ಅವ್ನಿಗೆ ಹೇಳಿ ಇಲ್ಲಿ ಕರ್ಕ ಬಂದಿದ್ದಾನೆ. ಹೌದು, ನಿಮ್ದು ಯಾವೂರು? ರಾಯಚೂರು. ರಾಯಚೂರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಜಗಳ ಮಾಡಿದ್ರೆ ಯಾರು ಬಿಡಿಸ್ಕೊತಾರೆ ನಿಮ್ಮನ್ನ? ಒಂದು ಕೆಲಸ ಮಾಡಿ, ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ, ನಿಮ್ಮಿಬ್ಬರು ಆಚೆಗೂ ಕರ್ಕೊಂಡು ಹೋಗ್ತೀನಿ. ತಲೆಗೆ 500 ರೂಪಾಯಿ ಆಗುತ್ತೆ ಅಷ್ಟೇ. ಇದೆಯೋ ಇಲ್ವೋ? ನೋಡಿದ್ರಾ, ಚಿಟಿಕೆ ಹೊಡೆಯೋದ್ರಲ್ಲಿ ನಮ್ಮ ಜನ ರೆಡಿ ಇರ್ತಾರೆ. ಏನು ಮುಖ ನೋಡ್ತಾ ಇದ್ದೀರಾ? ಇಬ್ಬರಿಗೂ ಸೇರಿ 1000 ರೂಪಾಯಿ ಅಷ್ಟೇ. ಇದೆಯೋ ಇಲ್ವೋ? ಹೊಡಿ ಮತ್ತೆ. ಇದೇ ನಿಮ್ಮ ಮಾವನ ಮನೆನ ದಾಂಡು ಹುರ್ಕೊಂಡು ಇಲ್ಲೇ ಕೂತಿರ್ತೀರಾ? ಹೊಡಿ ಬೇಗ. ಒಂದು ನಿಮಿಷ, ಹಿಂಗೋಗಿ ಬಂದ್ಬಿಡ್ತೀನಿ. ಸರ್, ಆ ಮಹೇಶ ಕಡೆಯವ್ರು ಬಂದಿದ್ದಾರೆ. ನೀವ್ಯಾರು? ಅವನಿಗೆ ನೀವೇನಾಗಬೇಕು? ಅದು ಸರ್, ಅವರು ಏನಪ್ಪ ದೊಡ್ಡ ಮನುಷ್ಯ, ಕೊನೆಗೂ ನಿನ್ನ ಯಾರೋ ಒಬ್ರು ಹುಡುಕೊಂಡ್ ಬಂದಿದ್ದಾರೆ. ಏನಾಗ್ಬೇಕು ಇವ್ರು ನಿನ್ಗೆ? ಮಗಳ? ಅಲ್ಲ ಸರ್, ಮಗಳಲ್ವಾ? ಮತ್ತಿನ್ಯಾರು? ನನ್ನ ಹೆಂಡತಿ ಮಗಳು.
ಏನೋ ನಿನ್ನ ಹೆಂಡತಿ ಮಗಳ? ಏನ್ ತಮಾಷೆ ಮಾಡ್ತಾ ಇದೀಯಾ? ನನ್ನ ಮಗನೇ, ಇನ್ನೂ ನಿನ್ ಗಾಂಚಲ್ಲಿ ಬಿಟ್ಟಿಲ್ವಾ? ಮಗ ಹುಟ್ಟಿದ್ರೆ ನಿನ್ ಮಗ, ಮಗಳು ಹುಟ್ರೆ ನಿನ್ ಹೆಂಡತಿ ಮಗಳಾ? ಅಲ್ಲ ಸರ್, ಅವ್ರು ನಮ್ಮ ತಂದೆ ಅಲ್ಲ, ನಮ್ಮಮ್ಮನ ಗಂಡ ಅಷ್ಟೆ. ಏನು ಅಪ್ಪ ಮಗಳು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಸರ್, ನಾನೇ ಅವಳ ಜೊತೆ ಸೇರಿ ನಾಟಕ ಆಡ್ಲಿ? ಅವಳು ನನ್ನ ಹೆಂಡತಿ, ಮೊದಲನೇ ಗಂಡನ ಮಗಳು. ಓಹೋ, ಇದ ಕೇಸು? ಏನ್ ಫ್ಯಾಮಿಲಿ ನಮ್ಮ ನಿಮ್ದು? ಅವನು ನಿನ್ನ ಮಗಳು ಅನ್ನಕ್ಕೆ ರೆಡಿ ಇಲ್ಲ, ನೀನು ಅವನ ಅಪ್ಪ ಅನ್ನಕ್ಕೆ ರೆಡಿ ಇಲ್ಲ. ಆದ್ರೂ ಆ ದೊಡ್ಡ ಮನುಷ್ಯನ ಬಿಡಿಸ್ಕೊಂಡು ಹೋಗಕ್ಕೆ ಪೊಲೀಸ್ ಸ್ಟೇಷನ್ ತನಕ ಬಂದಿದ್ಯಾ? ಸರ್, ಆ ವಿಷಯ ಇವಾಗ ಬೇಡ ಸರ್. ಏನೋ ಗೊತ್ತಿಲ್ಲದೆ ಕೈ ಮಾಡಿಬಿಟ್ಟಿದ್ದಾರೆ. ಇದು ಒಂದ್ಸರಿ ಬಿಟ್ಬಿಡಿ ಸರ್. ಗೊತ್ತಿಲ್ಲದೆ ಯಾರ ಮೇಲೆ ಕೈ ಮಾಡ್ತಾರೆ? ಏನ್ ಗೊತ್ತಿಲ್ಲ ಈ ದೊಡ್ಡ ಮನುಷ್ಯನ್ಗೆ? FIR, ವಾರೆಂಟು, ವಕೀಲರು ಎಲ್ಲ ಗೊತ್ತು. ಆದ್ರೆ ಸಾಲ ಕೊಟ್ಟವ್ರ ಮೇಲೆ ದಾದಾಗಿರಿ ಮಾಡಿದ್ರೆ ಪೊಲೀಸರು ಬರ್ತಾರೆ ಅಂತ ಗೊತ್ತಿಲ್ವಾ ಈ ಮನುಷ್ಯನ್ಗೆ? ಸುಮ್ಮನೆ ಬಿಟ್ಬಿಡ್ತಾರೆ ಅನ್ಕೊಂಡ? ಅವನು ದಾದಾಗಿರಿ ಮಾಡ್ಕೊಂಡು ಹೊಡೆದ್ಬಿಟ್ಟು ಬರೋದು, ನೀನ್ ಇಲ್ಲಿ ಬಂದು ಬಿಟ್ಬಿಡಿ ಅನ್ನೋದು. ನೀನ್ ಬಿಟ್ಬಿಡಿ ಅಂದ ತಕ್ಷಣ ಬಿಟ್ಬಿಡಕ್ಕೆ ಏನ್ ಅತ್ತೆ ಮನೆ ಅಂತ ತಿಳ್ಕೊಂಡಿದ್ಯಾ? ಏನೋ ಬುದ್ಧಿ ಹೇಳಿ ಕಳ್ಸೋಣ ಅಂದ್ರೆ ಆ ನಿಮ್ಮಪ್ಪ? ಅವ್ರು ನಮ್ಮಪ್ಪ ಅಲ್ಲ ಸರ್, ನಮ್ಮಮ್ಮನ ಗಂಡ. ಓ, ಇದು ಬೇರೆ. ನೋಡಮ್ಮ, ನಿಮ್ಮ ಅಮ್ಮನ ಗಂಡ ನನಗೆ ಕಾನೂನು ಪಾಠ ಹೇಳ್ಕೊಡ್ತಾನೆ. ಒಳ್ಳೆ ಮಾತ್ರಲ್ಲಿ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ಅವನಿಗಂತೂ ಬುದ್ಧಿ ಇಲ್ಲ. ಅವನನ್ನು ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ಯಲ್ಲ, ನಿನಗೂ ಬುದ್ಧಿ ಇಲ್ವಾ? ರಾಮಚಂದ್ ಸೇಠು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಬರ್ಲಿ, ಬಂದಾದ್ಮೇಲೆ ಡಿಸೈಡ್ ಮಾಡ್ತೀನಿ. ಅಲ್ಲಿ ತನಕ ಕುಳಿತುಕೊಳ್ಳಿ. ಸರ್ 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 ಕೂತ್ಕೋ ಹೋಗಮ್ಮ. ಹಲೋ, ಓದಿದ್ ಸಾಕು, ಒಂದು ಸ್ವಲ್ಪ ನೀರು ಕೊಡಿ, ಗಂಟ್ಲು ಒಣಗ್ತಾ ಇದೆ. ಮಕಾಯಿ ನೋಡ್ತೀವಿ, ಕೊಡ್ರಿ. ಓ ನೋ, ಡ್ಯಾಡ್ ಯಾಕೆ ಇಲ್ಲಿಗೆ ಬಂದ್ರು? ಅವ್ರು ನನ್ನ ನೋಡಿದ್ರೆ ಅಷ್ಟೇ ನನ್ನ ಕತೆ. ನಾನು ಯಾಕೆ ಇಲ್ಲಿಗೆ ಬಂದೆ? ಓ, ಆದ್ರೆ ಆರಾಧನವರು ಪಾಪ ಅವರೊಬ್ಬರೇ ಬಂದಿದ್ದಾರೆ, ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ. ಎಂಥ ಪರಿಸ್ಥಿತಿ ಬಂತು? ಇವಳು ಶಿವಶಂಕರನ್ ಮಗಳಲ್ವಾ? ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ಇವ್ರು ಇಲ್ಲಿ ಯಾಕೆ ಬಂದಿದ್ದಾರೆ? ಇವತ್ತು ಇನ್ನೇನು ಮಾಡ್ತಾರೋ? ಸರ್ ನಮಸ್ತೆ ಸರ್, ತಾವಿಲ್ಲಿ ಬನ್ನಿ ಸರ್, ಬನ್ನಿ ಒಳಗಡೆ ಬನ್ನಿ, ಬನ್ನಿ ಬನ್ನಿ ಪ್ಲೀಸ್. ದೇವದಯೆಯಿಂದ ಆದಷ್ಟು ಬೇಗ ರಾಜ್ ಮನೆಗೆ ಬಂದ್ರೆ ಸಾಕು. ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ಕೂರಕ್ಕಾಗತ್ತಾ? ನಮ್ ಪ್ರಯತ್ನ ನಾವು ಮಾಡ್ಬೇಕು. ನಾವೇನೇ ಪ್ರಯತ್ನ ಮಾಡೋದು ಕಾಂಚನ, ನಮ್ ಕೈನಲ್ಲಿ ಏನಿದೆ? ಧರ್ಮಣ್ಣನ ಬಗ್ಗೆ ನಿಂಗೆ ಗೊತ್ತಲ್ಲ, ಅವ್ರ ತೀರ್ಮಾನ ಮೀರಿ ನಾವೇನು ಮಾಡಕ್ಕಾಗಲ್ಲ. ಹಾಗಂದ್ರೆ ದೇವಸ್ಥಾನಕ್ ಬಂದ್ ಏನ್ ಬೇಡ್ಕೊಂಡ್ರಿ? ಅದನ್ನು ಧರ್ಮಣ್ಣನ ತೀರ್ಮಾನ ಅಂತ ಬಿಟ್ಬಿಡೋಣ ಬಿಡಿ. ನಾ ಬೇಡ್ಕೊಂಡಿದ್ದು ರಾಜ್ ಬೇಗ ಮನೆಗ್ ಬರ್ಲಿ ಅಂತ.
ಹಾಗೆ ರಾಜ್ ಇಲ್ದೆ ಪೊಲೀಸ್ ಬಿದ್ದಿರಲ್ಲ, ಆ ಕೇಸ್ ಸಾಲ್ವ್ ಆಗಿ ಹಾಗೆ ಧರ್ಮಣ್ಣಂಗೂ ರಾಜ್ಗೂ ಮನಸ್ತಾಪ ದೂರ ಆಗ್ಲಿ ಅಂತ. ಅದೆಲ್ಲ ಸರಿ ಹೋದ್ರೆ ನಾವು ಬೇಡ್ಕೊಳ್ಳೋದೇನ್ ಬಂತು? ಧರ್ಮಣ್ಣನೇ ತಕ್ಷಣ ಮನೆ ಕರೆಸ್ತಾನೆ. ಹಾಗಲ್ಲ, ರಾಜ್ ಮನೆಗೆ ಯಾವಾಗ ಬರ್ಬೇಕು ಅಂತ ಧರ್ಮಣ್ಣನೇ ತೀರ್ಮಾನ ಮಾಡ್ಲಿ. ಆದ್ರೆ ರಾಜ್ ಎಲ್ಲಿದ್ದಾನೆ ಅಂತ ನಾವು ತಿಳ್ಕೊಬೋದಲ್ಲ. ಸರಿ, ಇಂಥ ಕಡೆ ಇದ್ದಾನೆ ಅಂತ ಗೊತ್ತಾಯ್ತು ಅಂತಾನೆ ಇಟ್ಕೋ, ಅದ ತಿಳ್ಕೊಂಡ್ ಏನ್ ಮಾಡ್ತೀಯಾ? ಅವನಂತೂ ಮನೆಗ್ ಬರಕ್ಕಾಗಲ್ಲ, ಧರ್ಮಣ್ಣ ಬರಕ್ ಬಿಡಲ್ಲ. ಅಷ್ಟಕ್ಕೂ ರಾಜ್ ಎಲ್ಲಿದ್ದಾನೆ ಅಂತ ಗೊತ್ತಿರೋದು ಬರೀ ಮೂರ್ತಿಗ್ ಮಾತ. ನಾವು ಯಜಮಾನ್ರಿಗೂ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮತ್ತೆ ಅವನು ಎಲ್ಲಿದ್ದಾನೆ ಅಂತ ನೀನ್ ಹೇಗ್ ಪತ್ತೆ ಮಾಡ್ತೀಯ ಕಾಂಚನ? ಹೇಗೆ ಅಂತ ಒಂದ್ ಪ್ರಶ್ನೆ ತಲೆಗ್ ಬಂದ್ರೆ ಅವಾಗ ಉತ್ತರ ತನ್ನಕ್ ತಾನೇ ಬರುತ್ತೆ ಅಕ್ಕ. ರಾಜ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅಕ್ಕ. ನೀವ್ ಯಾವಾಗ್ಲೂ ಜಾತಕ ತೋರಿಸ್ತೀರಲ್ಲ, ಅವ್ರ ಹತ್ರ ರಾಜ್ ಎಲ್ಲಿದ್ದಾನೆ ಅಂತ ಕೇಳೋಣ. ಇದನ್ನ ನೀನ್ ಉಪಾಯ ಅಂದಿದ್ದ? ಜಾತಕ ತೋರಿಸಿ ಇಂಥ ಕಡೆ ಇದ್ದಾನೆ ಅಂತ ಹೇಳಿದ್ದೆಲ್ಲ ನಿಜ ಆಗುತ್ತೇನೆ? ಅಯ್ಯೋ ದಕ್ಷು, ಹಾಗೆಲ್ಲ ಅವ್ರ ಮೇಲೆ ಅನುಮಾನ ಪಡ್ಬೇಡ. ರಾಜ್ ಚಿಕ್ಕವನಾಗಿದ್ದಾಗ ಒಂದ್ ಜಾತಕ ನೋಡಿ ಒಂದಲ್ಲ ಒಂದಿನ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಹೇಳಿದ್ದೆ ಅವರು. ಆದ್ರೆ ಈಗ ಅವನು ಎಲ್ಲಿದ್ದಾನೆ ಅಂತ ಹೇಗ್ ಕೇಳೋದು? ಇಲ್ಲಿ ಕೂತ್ಕೊಂಡ್ರೆ ಹೇಳ್ತಾರಾ? ಬನ್ನಿ ಅವ್ರ ಹತ್ರನೇ ಹೋಗಿ ಕೇಳೋಣ, ಅವ್ರು ಏನ್ ಹೇಳ್ತಾರೋ ಹೇಳಿ. ಹೇಳಿ ಸರ್, ಏನಾಗಬೇಕಾಯ್ತು? ನಮ್ಮ ಹುಡುಗರೇನೋ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಡುಗೆ ಹುಡುಗ್ರ? ಅವ್ರು ನಿಮ್ಮ ಹುಡುಗ್ರ? ನನ್ಗೆ ಗೊತ್ತೇ ಇರಲಿಲ್ಲ ಸರ್. ನಮ್ಮ ಹುಡುಗರೇ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಏನೋ ಹುಡುಗ ಬುದ್ಧಿ, ಸಿಟ್ಟಲ್ಲೇನೋ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತ ನಾನು ರೆಕಮೆಂಡೇಶನ್ ಮೇಲೆ ಬಿಡಿ ಅಂತ ಕೇಳ್ತಾ ಇಲ್ಲ. ಅವರಿಗೆ ಶಿಕ್ಷೆನೇ ಕೊಡದೆ ಬಿಟ್ಬಿಡಿ ಅಂತ ಕೇಳೋದು ತಪ್ಪೇ. ಅವ್ರಿಗೂ ಕೂಡ ಮನೆ ಸಂಸಾರ ಅಂತ ಎಲ್ಲ ಇದೆ ಸರ್. ಇವ್ರು ದುಡಿದ್ರೇ ಅವ್ರ ಸಂಸಾರಗಳು ನಡೆಯೋದು. ಒಂದು ಕೆಲಸ ಮಾಡ್ಬೋದಾ ಸರ್? ಈಗ ಕಾನೂನಿನ ದೃಷ್ಟಿನಲ್ಲಿ ನಿಮ್ಮ ಕಡೆಯಿಂದನೂ ತಪ್ಪಾಗೋದು ಬೇಡ. ಅವ್ರು ಇದನ್ನು ಮರಿದಿರೋ ಹಾಗೆ ಅವ್ರ ಕಡೆಯಿಂದ ಒಂದು ಕ್ಷಮಾಪಣೆ ಪತ್ರ ಬರೆಸ್ಕೊಂಡು ವಾರ್ನ್ ಮಾಡಿ ಅವ್ರನ್ನೇನಾದರೂ ಬಿಡುಗಡೆ ಮಾಡಬಹುದಾ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಏನು ಸರ್ ನೀವು? ನಿಮ್ಮ ಒಂದು ಸ್ಟೇಟಸ್ಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ಆಗೋಗೋದು, ಇಲ್ಲ ಅಂದರೆ ನಿಮ್ಮ ಅಸ್ಟೆಂಟ್ ಕಳಿಸಿದ್ರು ಕೆಲಸ ಆಗೋಗೋದು. ಆದರೂ ನಿಮ್ಮ ಚೌಟ್ರಿನಲ್ಲಿ ಕೆಲಸ ಮಾಡೋ ಹುಡುಗರ ಮೇಲೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ. ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಬಿಡಿಸ್ಕೊಂಡು ಹೋಗೋಕ್ಕೆ ನೀವೇ ಖುದ್ದಾಗಿ ಬಂದಿದ್ದೀರಲ್ಲ ಸರ್. ಅದು ಅಲ್ಲದೆ ಕಾನೂನು ಮೇಲೆ ರೆಸ್ಪೆಕ್ಟ್ ಕೊಟ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದೀರಾ. ಎಷ್ಟು ಒಳ್ಳೆತನ ಸರ್ ನಿಮ್ಮದು. ತುಂಬಿದ ಕೂಡ ತುಳ್ಕಲ್ಲ ಅಂತ ಇದಕ್ಕೆ ಅಲ್ವಾ ಸರ್ ಹೇಳೋದು? ಸರ್ ಅಷ್ಟೆಲ್ಲ ದೊಡ್ಡ ಮಾತಾಡಬೇಡಿ. ಆದರೆ ನಮ್ಮಲ್ಲಿ ಕೆಲಸ ಮಾಡೋ ಹುಡುಗರು ನಮ್ಮವರೇ ಅಂತ ತಿಳ್ಕೊಂಡಿರೋನು ನಾನು. ಅವ್ರಿಗೋಸ್ಕರ ನಾನು ಬರದೆ ಇನ್ಯಾರು ಬರ್ತಾರೆ ಸರ್? ಸಾವಿತ್ರಮ್ಮ, ಯಜಮಾನ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಾಕೋ ಎಲ್ರೂ ಏನೋ ಚಿಂತೆಯಲ್ಲಿ ಇರುವ ಹಾಗಿದೆ. ನಮ್ ಮನೆ ಹುಡ್ಗ ಮನೆಯಿಂದ ಹೊರಗಡೆ ಇದ್ದಾನೆ. ಅವ್ನು ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕಿತ್ತು. ಅಲ್ಲ ತಾಯಿ, ಹೊರಗಿದ್ದಾನೆ ಅಂದ್ರೆ ಏನರ್ಥ? ಕಾಣೆ ಆಗಿದ್ದಾನ ಅಥವಾ ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರಾ ಏನು ಅಂತ ಸರಿಯಾಗಿ ಹೇಳಿದ್ರೆ ನಂಗೆ ಅರ್ಥ ಆಗತ್ತಮ್ಮ. ಅಂದ್ರೆ ನಮ್ ಮನೆಯವರೇ ಅವನ್ನ ಹೊರಗಡೆ ಇಟ್ಟಿದ್ದಾರೆ. ಹುಡುಗ ನಿಮ್ಗೇನಾಗ್ಬೇಕು? ಆ ಹುಡ್ಗ ನನ್ಗೆ ಅಳಿಯ ಆಗ್ಬೇಕು. ಅಮ್ಮ, ವರ್ಷೆಯಲ್ಲಿ ಅಳಿಯ ಆಗ್ಬೇಕು ಅಂತ. ನಿಮ್ಮ 4 ಜನರಲ್ಲಿ ಹುಡುಗನಿಗೆ ತುಂಬಾ ಇಷ್ಟ ಆದವ್ರು ಯಾರು? ಇವ್ರೆ ಹುಡುಗನ್ ನೆನಪಲ್ಲಿ ಹೇಗಾಗಿದಾರ ನೋಡಿ. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಸ್ತಾಯ ದುಃಖ ಕ್ಷಯೋ ಕರೋ ಭವ.
ಚಿಂತೆ ಮಾಡೋ ಅಗತ್ಯ ಇಲ್ಲ. ಹುಡುಗ ಚೆನ್ನಾಗಿದ್ದಾನೆ. ಅನ್ನಕ್ಕೆ ಆಶ್ರಯಕ್ಕೆ ಏನೂ ತೊಂದರೆ ಇಲ್ಲ. ಅದ್ ನಮಗೂ ಗೊತ್ತು. ನಮ್ಮ ಮನೆಯವರೇ ಅವನ್ನ ಆಚೆ ಇಟ್ಟಿದ್ದು ಅಂತ ಹೇಳಿದ್ನಲ್ಲ. ಆದ್ರೆ ಅವನು ಯಾವಾಗ ಬರ್ತಾನೆ ಅಂತ ತಿಳ್ಕೊಬೇಕಿತ್ತು. ಬರ್ತಾನೆ. ಸದ್ಯಕ್ಕೆ ಅವನು ಮನೆಯಿಂದ ದೂರ ಇರುವಂತ ಪರಿಸ್ಥಿತಿ ಬಂದಿದೆ. ಇದೇ ಊರಲ್ಲಿದ್ದಾನೆ. ಆದರೆ ಅವನ ಕರ್ಮಯೋಗದಲ್ಲಿ ನಿಮ್ಮನ್ನ ಮನೆಯನ್ನ ಬಿಟ್ಟು ದೂರ ಇರುವಂತ ಪರಿಸ್ಥಿತಿಲಿದ್ದ. ಕರ್ಮಯೋಗವನ್ನ ಮೀರಿ ಬದುಕ್ತಾ ಇರೋರು ಯಾರಿದ್ದಾರೆ? ಕರ್ಮ ಅದ್ರ ಪಾಡಿಗೆ ಅದಿರ್ಲಿ. ಹುಡುಗ ಇದೇ ಊರಲ್ಲಿ ಇದ್ದಾನೆ ಅಂತ ಹೇಳಿದ್ರಲ್ಲ, ಯಾವ ಏರಿಯಾದಲ್ಲಿ ಅಂತ ಹೇಳ್ಬೋದಾ? ಹುಡುಗ ಮನೇಲಿ ಇಲ್ಲ, ಎಲ್ರಿಗೂ ಚಿಂತೆ ಆಗಿದೆ ಅಂತ ಹೇಳಿದ್ರಿ. ಅದಕ್ಕೆ ನಾನು ಸಮಾಧಾನ ಹೇಳಿದೆ, ಹುಡುಗ ಚೆನ್ನಾಗಿದ್ದಾನೆ ಅಂತ. ಕೆಲವು ಗ್ರಹಗತಿಗಳ ದೋಷದಿಂದ ಮನೆಯವರಿಂದ ದೂರ ಇರುವಂತ ಪರಿಸ್ಥಿತಿ ಅವನಿಗೆ ಬಂದಿದೆ. ಈ ಸಮಯ ಕಳೆದ್ಮೇಲೆ ತನ್ನಿಂತಾನೇ ಎಲ್ಲವೂ ಸರಿ ಹೋಗುತ್ತೆ. ಅದೇನ್ ಪ್ರಶ್ನೆ ಅಂತ ಕೇಳ್ತೀಯ ಕಾಂಚನ? ಏರಿಯಾ ಯಾವುದು, ಕ್ರಾಸ್ ಯಾವುದು, ಮನೆ ನಂಬರ್ ಯಾವುದು ಎಲ್ಲ ಹೇಳ್ಬೇಕಾ ನಿಂಗೆ? ಅಯ್ಯೋ ಅದ್ ಹಾಗಲ್ಲ, ನೀವು ಸುಮ್ಮನೆ ಇರಿ. ಮನೆಗೆ ಯಾವಾಗ ಬರ್ತಾನೆ ಅಂತ ಹೇಳ್ಬೋದಾ? ಮನೇಲಿ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದಾರೆ. ನನಗಂತೂ ನೋಡಕ್ಕೆ ಆಗ್ತಾ ಇಲ್ಲ. ಅದೇ ಪ್ರಶ್ನೆಗೆ ನಾನು ಉತ್ತರ ಹೇಳಿದ್ನಲ್ಲ. ಇನ್ನು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಿಮ್ಗೇನು ಬೇಕು? ಹುಡುಗ ಚೆನ್ನಾಗಿರ್ಬೇಕು. ಎಲ್ಲಿದ್ರೂ ಅವನು ಚೆನ್ನಾಗಿರ್ಬೇಕು, ಅಷ್ಟೇ ತಾನೆ? ಅವನು ಚೆನ್ನಾಗಿದ್ದಾನೆ. ಕಾಲ ಕೂಡ್ ಬಂದಾಗ ಹುಡುಗ ಬಂದೇ ಬರ್ತಾನೆ. ಅದಕ್ಕೂ ಮುಂಚೆ ನೀವೇನು ಮಾಡಿದ್ರೂ ಅದು ಸಾಧ್ಯ ಇಲ್ಲದೆ ಇರೋ ಕೆಲಸ ಅಲ್ಲ. ನೀವೇನು ಹಣೆ ಬರನ ಬದಲಾಯಿಸೋದಕ್ಕೆ ಹೊರಟಿದ್ದೀರಾ? ಅಲ್ಲ, ಇದುವರೆಗೂ ಯಾರ ಕೈಲೂ ಹಣೆ ಬರ ಬದಲಾಯಿಸೋಕ್ಕಾಗಿಲ್ಲ. ಕಾಲ ಬರುತ್ತೆ, ಅದರಷ್ಟು ಕದೆ ಎಲ್ಲವೂ ಸರಿ ಹೋಗುತ್ತೆ. ಅಲ್ಲ, ಆದ್ರೂ ಇನ್ನ ಎಷ್ಟು ದಿನ ಅಂತ ನೀವು ಟೈಮ್ ಹೇಳ್ಬಿಟ್ರೆ ನಾವು ಸುಮ್ಮನೆ ಆಗ್ತೀವಿ. ಬೇಗ ಅಂದ್ರು ತಡ ಅಂದ್ರು ನೀವು ಕಾಯಲೇಬೇಕು. ಬೇರೆ ದಾರಿನೇ ಇಲ್ಲ. ತಾಳ್ಮೆ ತಂದ್ಕೋಬೇಕು ಜೀವನದಲ್ಲಿ. ಹುಡುಗ ಮನೆ ದಾರಿ ಕಂಡುಕೊಂಡಿದ್ದಾನೆ, ಅದರಲ್ಲೇನೂ ಅನುಮಾನ ಇಲ್ಲ. ಅದಕ್ಕೂ ಮೊದಲು ಅವನ ಜೀವನದ ದಾರಿನ ಕಂಡುಕೋಬೇಕು. ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಒಂದು ಗುರಿ ಇರುತ್ತೆ. ಆ ಭಗವಂತ ಒಂದು ಇರುವೆಯನ್ನು ಕೂಡ ಸುಮ್ಮನೆ ಸೃಷ್ಟಿ ಮಾಡಿರಲ್ಲ. ಅದರಲ್ಲಿ ಮನುಷ್ಯನ ಹಣೆ ಬರನ ಸುಲಭವಾಗಿ ಬರೆದುಬಿಟ್ಟಿರ್ತಾನ. ಹನುಮನ್ ಅಂಜನಿ ಸೂನೋ ಮಹಾಬಲ ಪರಾಕ್ರಮ ದೋಲಲ್ಲಾಂಬೂಲ ಪಾತೇನ. ಭಗವಂತ ನಿಮ್ಮ ಹುಡುಗನ ಹಣೆಯಲ್ಲೂ ಕೂಡ ಸಾಕಷ್ಟು ತಿರುವು ಮುರುಗು ಎಲ್ಲವನ್ನೂ ಬರೆದಿದ್ದಾನೆ. ಅದನ್ನ ಸರಿದಾರಿ ತೂಗಿಸೋದಕ್ಕೆ ಆ ಭಗವಂತನ ಯಾವುದೋ ಒಂದು ರೂಪದಲ್ಲಿ ಎದುರಿಗೆ ಬಂದು ನಿಲ್ತಾನೆ. ನಾನು ಆವತ್ತೇ ನಿಮಗೆ ಹೇಳಿದ್ದೆ, ಅವನಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋ ಯೋಗ ಇದೆ ಅಂತ. ಆದ್ರೆ ಕಾಲ ಕೂಡಿ ಬರ್ಬೇಕಲ್ಲಮ್ಮ, ಹೌದ್ ತಾನೆ? ದೈವ ಸಂಕಲ್ಪದ ಮುಂದೆ ನಮ್ಗಳ ಅವಸರ ಏನೂ ನಡೆಯೋದಿಲ್ಲ ತಾಯಿ. ನೀವು ಗಾಬರಿ ಪಡಬೇಕಾಗಿಲ್ಲ, ಚಿಂತೆನೂ ಮಾಡಬೇಕಾಗಿಲ್ಲ. ತಾಳ್ಮೆಯಿಂದ ನೆಮ್ಮದಿಯಿಂದ ಇದ್ದು ಬಿಡಿ. ನಿಮ್ಮ ಮಾತು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ನನ್ನ ಮಗ ಎಲ್ಲೇ ಇರಲಿ, ಆದರೆ ಚೆನ್ನಾಗಿರಲಿ.
ಎಲ್ರಿಗೂ ಶುಭವಾಗಲಿ.